ಬೆಳಗಿನ ಬೆಳಕು. ಅರಣ್ಯಕಾಂಡ 6ನೇ ಅಧ್ಯಾಯ 1-21 ವಾಕ್ಯದವರೆಗೂ. ನಾಜೀರನ ಅರಕೆ ಭಾಗ 19. ಅರಕೆಯ ಪೂರ್ಣಗೊಳಿಸುವಿಕೆ. ಹುಳಿಯಿಲ್ಲದ ರೊಟ್ಟಿಯ ಬುಟ್ಟಿಯ ಮುಂದುವರಿದ ಭಾಗವಾಗಿ ಅರಣ್ಯಕಾಂಡ 6ರಲ್ಲಿ ಎಣ್ಣೆಯುಳ್ಳ 2 ವಿಧದ ರೊಟ್ಟಿಗಳನ್ನು ಹೆಸರಿಸಲಾಗಿದೆ. ಹುಳಿ ಇಲ್ಲದ ಸಿಹಿ ರೊಟ್ಟಿಗಳು ಮತ್ತು ಹುಳಿ ಸವರಿದ ತೆಳುವಾದ ರೊಟ್ಟಿಗಳು. ಯೆಹೋವನು ಇಲ್ಲಿ ಕೇವಲ ಶಬ್ದಗಳಿಂದ ಜಾಗವನ್ನು ತುಂಬುತ್ತಿಲ್ಲ, ಬದಲಾಗಿ ಆತನು ಒಟ್ಟಾಗಿರಬೇಕಾದ ಪವಿತ್ರೀಕರಣದ 2 ಮಗ್ಗುಲುಗಳನ್ನು ನಮಗೆ ಕಲಿಸುತ್ತಿದ್ದಾನೆ. ನಮ್ಮ ಅಂತರಾಳದಲ್ಲಿ ನಡೆಯುವ ಕೆಲಸ ಮತ್ತು ಹೊರನೋಟಕ್ಕೆ ಕಾಣುವ ಕೆಲಸ. ಹುಳಿ ಬೆರೆಸಿದ ರೊಟ್ಟಿಗಳು ರೊಟ್ಟಿಯ ಒಳಭಾಗದಲ್ಲೂ ಎಣ್ಣೆ ಬೆರೆತಿರುವುದನ್ನು ತೋರಿಸುತ್ತದೆ. ಎಣ್ಣೆಯು ಕೇವಲ ಮೇಲ್ಪದರದಲ್ಲಿ ಮಾತ್ರವಲ್ಲ, ಅದು ಒಳಗೂ ಇದೆ. ಇದು ಆಂತರಿಕ ಕಾರ್ಯವನ್ನು ಚಿತ್ರಿಸುತ್ತದೆ. ಇದು ವಿಶ್ವಾಸಿಯ ಅಂತರಾಳದಲ್ಲಿ ಕೆಲಸ ಮಾಡುವ ಯೆಹೋವನ ಆತ್ಮನನ್ನು ಸೂಚಿಸುತ್ತದೆ. ಇದು ಮನಸ್ಸನ್ನು ನವೀಕರಿಸುವ, ವಿಧೇಯತೆಯನ್ನು ಬಲಪಡಿಸುವ, ಒಳ ಮನುಷ್ಯನನ್ನು ರೂಪಿಸುವ ಮತ್ತು ಕ್ರಿಸ್ತನ ಹೋಲಿಕೆಯನ್ನು ಸೃಷ್ಟಿಸುವ ಕಾರ್ಯವಾಗಿದೆ. ಶರೀರ ಭಾವದ ಆಸೆಗಳನ್ನು ಪೂರೈಸದೆ ಆತ್ಮದ ಅನುಸಾರವಾಗಿ ನಡೆಯಲು ನ್ಯಾಯ ಪ್ರಮಾಣವು ನಮಗೆ ಕರೆ ನೀಡುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ. ಪವಿತ್ರಾತ್ಮನ ಕಾರ್ಯವನ್ನು ನಿಂದಿಸಬೇಡಿ ಎಂದು ಅದು ಎಚ್ಚರಿಸುತ್ತದೆ. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 19ನೇ ವಾಕ್ಯ. ಯೆಹೋವನ ಆತ್ಮವನ್ನು ದುಃಖಿಸಬೇಡಿ ಎಂದು ಅದು ತಿಳಿಸುತ್ತದೆ. ಎಫೆಸದವರಿಗೆ 4ನೇ ಅಧ್ಯಾಯ 30ನೇ ವಚನ. ಈ ವಚನಗಳು ಕೇವಲ ಸಾಂಕೇತಿಕವಲ್ಲ, ಅದು ಗೌರವಿಸಬಹುದಾದ ಅಥವಾ ವಿರೋಧಿಸಬಹುದಾದ ನೈಜ ಆಂತರಿಕ ಕಾರ್ಯದ ಬಗ್ಗೆ ಮಾತನಾಡುತ್ತವೆ. ಆದದ್ದರಿಂದ ಹುಳಿ ಬೆರೆಸಿದ ರೊಟ್ಟಿಗಳು ನಮ್ಮನ್ನು ಈ ಪ್ರಶ್ನೆ ಕೇಳುವಂತೆ ಮಾಡುತ್ತವೆ: ಯೆಹೋವನ ಕಾರ್ಯವು ನಮ್ಮ ಆಳಕ್ಕೆ ಹೋಗಲು ಅನುಮತಿ ನೀಡಿದೆವೆಯೇ ಅಥವಾ ಅದನ್ನು ಕೇವಲ ಮೇಲ್ಪದರದಲ್ಲಿ ಇರಿಸಿದ್ದೇವೆಯೇ? ಒಳ ಮನುಷ್ಯನು ಬದಲಾಗದೆಯೇ ಕೇವಲ ಹೊರಗಿನ ಧಾರ್ಮಿಕತೆಯನ್ನು ಹೊಂದಿರುವುದು ಸಾಧ್ಯವಿದೆ. ಆದರೆ ಒಳಗೂ ಎಣ್ಣೆ ಬೆರೆತಿರುವುದು ಎಂದರೆ ಹೃದಯವು ಬದಲಾಗುತ್ತಿದೆ ಎಂದರ್ಥ. ಗರ್ವವು ಮೃದುವಾಗುತ್ತಿದೆ, ಕಾಮವು ದಂಡಿಸಲ್ಪಡುತ್ತಿದೆ, ಕೋಪವು ಶುದ್ಧೀಕರಿಸಲ್ಪಡುತ್ತಿದೆ, ಸಹೋದರ ಪ್ರೇಮವು ರೂಪುಗೊಳ್ಳುತ್ತಿದೆ, ತಾಳ್ಮೆಯು ಬೆಳೆಯುತ್ತಿದೆ, ಇಚ್ಛಾಶಕ್ತಿಯು ವಿಧೇಯವಾಗಲು ತರಬೇತಿ ಪಡೆಯುತ್ತಿದೆ. ಇದೇ ಜಯಶಾಲಿಗಳ ಆಂತರಿಕ ಪವಿತ್ರೀಕರಣ. ಎಣ್ಣೆ ಸವರಿದ ತೆಳುವಾದಂಥ ರೊಟ್ಟಿಗಳು ಇನ್ನೊಂದು ಚಿತ್ರಣವನ್ನು ತೋರಿಸುತ್ತವೆ. ಇಲ್ಲಿ ಎಣ್ಣೆಯ ಮೇಲ್ಪದರದಲ್ಲಿದೆ, ಅದು ಕಣ್ಣಿಗೆ ಕಾಣಿಸುತ್ತದೆ. ಇದು ಹೊರಗಿನ ಪವಿತ್ರೀಕರಣವನ್ನು ಚಿತ್ರಿಸುತ್ತದೆ, ಅಂದರೆ ನಡವಳಿಕೆ, ಮಾತು ಮತ್ತು ಪವಿತ್ರತೆಯಲ್ಲಿ ಇತರರಿಗೆ ಕಾಣಿಸುವ ಅಂಶಗಳು. ನಿಮ್ಮ ನಡತೆಯೆಲ್ಲ ಪವಿತ್ರರಾಗಿರಿ ಎಂದು ನ್ಯಾಯಪ್ರಮಾಣವು ಹೇಳುತ್ತದೆ. 1 ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 15-16ನೇ ವಾಕ್ಯ. ಯೆಹೋವನಿಗೆ ಗೌರವ ಬರುವಂತೆ ನಮ್ಮ ಬೆಳಕು ಪ್ರಕಾಶಿಸಬೇಕು. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ. ಹೊರಗಿನ ಪವಿತ್ರತೆಯು ಅಂತರಾಳದ ಎಣ್ಣೆಯಿಂದ ಹರಿದು ಬಂದಾಗ ಅದು ಕಪಟವಾಗುವುದಿಲ್ಲ, ಬದಲಾಗಿ ಅದು ಸಾಕ್ಷಿಯಾಗುತ್ತದೆ. ಪವಿತ್ರೀಕರಣವು ಕೇವಲ ಭಾವನೆಗಳಲ್ಲಿ ಅಡಗಿರಬೇಕಾದುದಲ್ಲ ಎಂದು ಎಣ್ಣೆ ಸವರಿದ ರೊಟ್ಟಿಗಳು ನಮಗೆ ನೆನಪಿಸುತ್ತವೆ. ಅದು ನಮ್ಮ ಆಯ್ಕೆಗಳಲ್ಲಿ, ಮಾತುಗಳಲ್ಲಿ, ಸಂಬಂಧಗಳಲ್ಲಿ, ಪ್ರಾಮಾಣಿಕತೆಯಲ್ಲಿ ಮತ್ತು ಪ್ರೀತಿಯಲ್ಲಿ ವ್ಯಕ್ತವಾಗಬೇಕು. ಅದೇ ರೀತಿಯಲ್ಲಿ ಮನುಷ್ಯರು ನಿಮ್ಮ ಸಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆ ಪಡಿಸುವಂತೆ ನಿಮ್ಮ ಬೆಳಕು ಅವರ ಮುಂದೆ ಪ್ರಕಾಶಿಸಲಿ. ಇದು ದೇವರ ಮುದ್ರೆಯನ್ನು ನೆನಪಿಸುತ್ತದೆ. ವಿಶ್ವಾಸಿಗಳು ವಾಗ್ದಾನ ಮಾಡಿದ ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದಾರೆ ಎಂದು ನ್ಯಾಯ ಪ್ರಮಾಣವು ಹೇಳುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ಮತ್ತು ಯಾವ ಆತ್ಮನಿಂದ ಮುದ್ರೆ ಹಾಕಿಸಲ್ಪಟ್ಟಿದ್ದೇವೋ ಆ ಆತ್ಮವನ್ನು ದುಃಖಿಸಬೇಡಿ ಎಂದು ಎಚ್ಚರಿಸುತ್ತದೆ. ಎಫೆಸದವರಿಗೆ 4ನೇ ಅಧ್ಯಾಯ 30ನೇ ವಚನ. ಈ ಮುದ್ರೆಯು ದೇವರಿಗೆ ಸೇರಿದುದನ್ನು ಮತ್ತು ಗುರುತಿಸುವುದನ್ನು ಸೂಚಿಸುತ್ತದೆ.
ಇದು ಯೆಹೋವನ ಒಡೆತನದ ಬಗ್ಗೆ ಮಾತನಾಡುತ್ತದೆ. ಇದು ರಕ್ಷಣೆ ಮತ್ತು ಅನ್ಯೋನ್ಯತೆಯನ್ನು ಸಾರುತ್ತದೆ. ಪ್ರಕಟಣೆಯು ಗ್ರಂಥವು ಮುಂದೆ ಹಾಕಲ್ಪಟ್ಟವರ ಬಗ್ಗೆ ಮಾತನಾಡುವಾಗ ಆ 1,44,000 ಜನರು ಪವಿತ್ರಾತ್ಮವನ್ನು ಹಾರಿಸದೆ ಕೊನೆಯವರೆಗೂ ಉಳಿಸಿಕೊಂಡದ್ದನ್ನು ತೋರಿಸುತ್ತದೆ. ಪ್ರಕಟಣೆ 7ನೇ ಅಧ್ಯಾಯ 3ನೇ ವಾಕ್ಯ. ಭಯದಿಂದಲ್ಲ, ಬದಲಾಗಿ ನಂಬಿಗಸ್ತ ತಾಳ್ಮೆಯಿಂದ ಈ ಪವಿತ್ರೀಕರಣವನ್ನು ಕೆಡದಂತೆ ಕಾಪಾಡಿಕೊಳ್ಳುವುದು ನಮ್ಮ ಕರೆಯಾಗಿದೆ. ಭಯದಿಂದಲ್ಲ, ಬದಲಾಗಿ ನಂಬಿಗಸ್ತ ತಾಳ್ಮೆಯಿಂದ ಆ ಪವಿತ್ರೀಕರಣವನ್ನು ಕೆಡದಂತೆ ಕಾಪಾಡಿಕೊಳ್ಳುವುದು ನಮ್ಮ ಕರೆಯಾಗಿದೆ. ಪುನರುತ್ಥಾನದ ನಿರೀಕ್ಷೆಯು ಈ ಎಣ್ಣೆಯ ಚಿತ್ರಣಕ್ಕೆ ಹೊಂದಿಕೆಯಾಗುತ್ತದೆ. ಶರೀರವು ಮಹಿಮೆಯುಳ್ಳದ್ದಾಗಿ ಎಬ್ಬಿಸಲ್ಪಡುವುದು ಎಂದು ನ್ಯಾಯಪ್ರಮಾಣವು ಹೇಳುತ್ತದೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 44ನೇ ವಾಕ್ಯ. ನಾವು ಪರಲೋಕದವನ ಹೇಳಿಕೆಯನ್ನು ಧರಿಸಿಕೊಳ್ಳುವೆವು. 1 ಕೊರಿಂಥದವರಿಗೆ 15ನೇ ವಾಕ್ಯ 49ನೇ ವಚನ. ನಮ್ಮ ಶರೀರದ ಬಿಡುಗಡೆಗಾಗಿ ನಾವು ಕಾಯುತ್ತಿದ್ದೇವೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 23ನೇ ವಾಕ್ಯ. ಕ್ರಿಸ್ತನು ಪ್ರಕಟವಾಗುವಾಗ ನಾವು ಆತನಂತೆಯೇ ಇರುವೆವು. 1 ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ. ನೂತನ ಯೆರೂಸಲೇಮ್ ದೇವರ ಮಹಿಮೆಯಿಂದ ಪ್ರಕಾಶಿಸುವುದನ್ನು ಪ್ರಕಟಣೆ ಗ್ರಂಥವು ವಿವರಿಸುತ್ತದೆ. ಪ್ರಕಟಣೆ ಬರೆದ ಪತ್ರಿಕೆ 21ನೇ ಅಧ್ಯಾಯ 10ರಿಂದ 11ನೇ ವಾಕ್ಯ. ಈ ಪ್ರಕಾಶವು ಹೊರಗಿನ ಮಹಿಮೆಯಾಗಿದೆ. ಅದು ಎಲ್ಲಿಂದಲೂ ಸಾಳ ತಂದ ಬಣ್ಣವಲ್ಲ, ಅದು ಬಹಿರಂಗಗೊಂಡ ಪವಿತ್ರತೆ. ಅದೇ ರೀತಿಯಲ್ಲಿ ಜಯಶಾಲಿಯ ಅಂತ್ಯವು ಕೇವಲ ಆಂತರಿಕ ಶಾಂತಿ ಮಾತ್ರವಲ್ಲ, ಅದು ಪುನರುತ್ಥಾನದಲ್ಲಿ ಸಿಗುವ ಬಾಹ್ಯ ಮಹಿಮೆಯಾಗಿದೆ. ಯೆಹೋವನ ಕಾರ್ಯದಿಂದ ಸಂಪೂರ್ಣವಾಗಿ ಗುರುತಿಸಲ್ಪಟ್ಟ ಜೀವನವದು. ಆದುದರಿಂದ ಎಚ್ಚರಿಕೆ ಏನೆಂದರೆ, ಒಳಗಿನ ಎಣ್ಣೆಯನ್ನು ಅಂದರೆ ಆತ್ಮದ ಕಾರ್ಯವನ್ನು ವಿರೋಧಿಸಬಾರದು ಮತ್ತು ಒಳಗಿನ ಎಣ್ಣೆಯನ್ನು ಕಪಟ ಭಕ್ತಿಯಿಂದ ಬದಲಾಯಿಸಬಾರದು. ಶರೀರವನ್ನು ರಕ್ಷಿಸಿ ಪಾಪವನ್ನು ಸಮರ್ಪಿಸಿಕೊಂಡಾಗ ಆತ್ಮವನ್ನು ಆರಿಸುವ ಮತ್ತು ದುಃಖಪಡಿಸುವ ಕೆಲಸ ನಡೆಯುತ್ತದೆ. ಅಂತರಾಳದಲ್ಲಿ ಎಣ್ಣೆ ಇಲ್ಲದಿದ್ದಾಗ ಹೊರಗಿನ ಪವಿತ್ರತೆಯು ಸುಳ್ಳಾಗುತ್ತದೆ. ಆದರೆ ಪ್ರೋತ್ಸಾಹವೇನೆಂದರೆ, ಯೆಹೋವನು ನಮ್ಮ ಒಳಗೂ ಮತ್ತು ಮೇಲೂ ಕೆಲಸ ಮಾಡಲು ಶಕ್ತನಾಗಿದ್ದಾನೆ. ಜೀವನವನ್ನು ಆಳವಾಗಿಯೂ ಮತ್ತು ಸ್ಪಷ್ಟವಾಗಿಯೂ ನಿಷ್ಕಪಟವಾಗಿಯೂ ಮತ್ತು ಪ್ರಕಾಶಮಾನವಾಗಿಯೂ ಆತನು ಮಾಡುತ್ತಾನೆ. ಪ್ರಾರ್ಥನೆ. ನಮ್ಮ ತಂದೆಯೇ, ನಿಮ್ಮ ಪವಿತ್ರೀಕರಣವನ್ನು ನಮ್ಮ ಒಳಗೂ ಮತ್ತು ನಮ್ಮ ಮೇಲೂ ಉಂಟುಮಾಡು. ನಿನ್ನ ಆತ್ಮದ ಕಾರ್ಯವನ್ನು ಆರಿಸದಂತೆ ಅಥವಾ ದುಃಖಪಡಿಸದಂತೆ ವಿಧೇಯತೆಯಲ್ಲೂ ಬೆಳಕಿನಲ್ಲೂ ನಡೆಯಲು ನಮಗೆ ಸಹಾಯ ಮಾಡು. ಹೃದಯದಲ್ಲಿ ಪವಿತ್ರತೆಯನ್ನು ನೈಜವಾಗಿಸು ಮತ್ತು ನಡವಳಿಕೆಯಲ್ಲಿ ಅದು ಕಪಟವಿಲ್ಲದ ಕಾಣಿಸುವಂತೆ ಮಾಡು. ನಮ್ಮ ಜೀವನವನ್ನು ನಂಬಿಗಸ್ತ ತಾಳ್ಮೆಯಿಂದ ಮುದ್ರೆ ಮಾಡು. ಇದರಿಂದ ನಾವು ಕೊನೆಯವರೆಗೂ ನಿನಗೆ ಸೇರಿದವರಾಗಿರೋಣ. ಪುನರುತ್ಥಾನದ ಮಹಿಮೆಗಾಗಿ ನಮ್ಮನ್ನು ಸಿದ್ಧಪಡಿಸು. ನಾವು ಪರಲೋಕದ ಹೋಲಿಕೆಯನ್ನು ಧರಿಸಿಕೊಳ್ಳೋಣ. ಜೀವದ ಕಿರೀಟವನ್ನು ಪಡೆಯುವವರೆಗೆ ದೃಢವಾಗಿ ಹಿಡಿದುಕೊಳ್ಳುವ ಜಯಶಾಲಿಗಳನ್ನಾಗಿ ನಮ್ಮನ್ನು ಕಾಪಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ತಂದೆಯೇ. ಆಮೀನ್.